ವೆಲ್ಕಮ್ ಬ್ಯಾಕ್ ಟು ಜ್ಞಾನವಿದು ಯೂಟ್ಯೂಬ್ ಚಾನೆಲ್. ಸೊ ಎಲ್ಲರೂ ಸಹ KCET ಅಪ್ಲಿಕೇಶನ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀರಾ ಯಾವಾಗ ಬಿಡ್ತಾರೆ ಅಂತ. ಸೊ ನಮಗೆ KE ವತಿಯಿಂದ ಒಂದು ಮಾಹಿತಿ ಸಿಕ್ಕಿದೆ. ಆ ಮಾಹಿತಿ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಈ KCET ಎಕ್ಸಾಮ್ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂದರೆ, ಯಾರಾದರೂ ಇಂಜಿನಿಯರಿಂಗ್ ಆಗಿರಲಿ ಅಥವಾ B.Pharma, ವೆಟರ್ನರಿ, ಅಗ್ರಿಕಲ್ಚರ್ BSc ಇವೆಲ್ಲ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಈ KCET ಎಕ್ಸಾಮ್ಗೆ ಅಪ್ಲೈ ಮಾಡಿ. ಜನವರಿ 17th ನಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಎಲ್ಲರೂ ಸಹ ಅಪ್ಲೈ ಮಾಡಿ. ಅದೇ ಥರ ಅಪ್ಲೈ ಮಾಡೋಕ್ಕೆ ಏನೇನು ಡೀಟೇಲ್ಸ್ ಬೇಕು ಮತ್ತು ಸಿಲೆಬಸ್ ಎಲ್ಲ ಯಾವ ಥರ ಇರುತ್ತೆ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಏನೇನು ಡೀಟೇಲ್ಸ್ ಬೇಕು ಅಂತ ನೋಡೋಣ. ಫಸ್ಟು ನಮಗೆ 10th ಮಾರ್ಕ್ಸ್ ಕಾರ್ಡ್ ಇರಬೇಕು. 10th ಮಾರ್ಕ್ಸ್ ಕಾರ್ಡಲ್ಲಿ ರಿಜಿಸ್ಟ್ರೇಷನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಎರಡೂ ಕೇಳ್ತಾರೆ. ಅದನ್ನು ಎಂಟರ್ ಮಾಡೋಕ್ಕೆ ನಮಗೆ 10th ಮಾರ್ಕ್ಸ್ ಕಾರ್ಡ್ ಇರಬೇಕು. ಅದೇ ಥರ ಯಾರಾದರೂ ಪ್ರೀವಿಯಸ್ ಇಯರ್ ಅವ್ರು ಏನಾದರೂ KCET ಎಕ್ಸಾಮ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮದು PUC ಮಾರ್ಕ್ಸ್ ಕಾರ್ಡ್ ಸಹ ಇರಬೇಕು. ಮತ್ತು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಒಂದು ವೇಳೆ ನಿಮ್ಮದೇನಾದರೂ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ, ಇನ್ಕಮ್ ಸರ್ಟಿಫಿಕೇಟ್ದು ಡೇಟ್ ವ್ಯಾಲಿಡ್ ಮುಗ್ದಿದ್ರೆ ನೀವು ಈಗಲೇ ಅಪ್ಲೈ ಮಾಡಿ ಹೊಸದೊಂದು ಇಟ್ಕೊಳ್ಳಿ. ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಇದೆಲ್ಲನೂ ಸಹ JPG ಫಾರ್ಮೇಟಲ್ಲಿ ಇರಬೇಕು. ಮ್ಯಾಕ್ಸಿಮಮ್ ಅಂದರೆ 50 KB ಇರಬೇಕು. ಅದೇ ಥರ ಕ್ಯಾಂಡಿಡೇಟ್ ಸಿಗ್ನೇಚರ್ ಸಹ ಅಷ್ಟೇ, ಮ್ಯಾಕ್ಸಿಮಮ್ ಅಂದರೆ 50 KB ಇರಬೇಕು. ಇವೆರಡನ್ನೂ ಸಹ PDF ಆಗಿ ಇಟ್ಕೊಳ್ಳಿ. ಈ PDFಗಳನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಮತ್ತು ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಈ ಸ್ಟಡಿ ಸರ್ಟಿಫಿಕೇಟು ಅಟ್ಲೀಸ್ಟ್ 7 ಇಯರ್ಸ್ದಾದರೂ ಬೇಕು. ಈ ಸ್ಟಡಿ ಸರ್ಟಿಫಿಕೇಟ್ ಏನು ಅಂತಂದರೆ, ಇದನ್ನ ಹೋಗ್ಬಿಟ್ಟು ಕಂಪ್ಯೂಟರ್ ಸೆಂಟರಲ್ಲಿ ಹೋಗಿ ಸ್ಟಡಿ ಸರ್ಟಿಫಿಕೇಟ್ ಕೊಡಿ ಅಂತಂದರೆ ಕೊಡ್ತಾರೆ. ಅದನ್ನ ತಗೊಂಡೋಗಿ ನಮ್ಮ ಹೈಸ್ಕೂಲ್ ಆಗಿರ್ಬೋದು ಇಲ್ಲ ಪ್ರೈಮರಿ ಸ್ಕೂಲಲ್ಲಾಗಿರ್ಬೋದು ಅಲ್ಲೋಗಿ ನಾವು ನಮ್ಮ ಟೀಚರ್ಸ್ ಹತ್ರ ಫಿಲ್ ಮಾಡಿಸ್ಕೊಂಡು ಬರಬೇಕು. ಅಲ್ಲಿ ಸೀಲು ಮತ್ತು ಸಿಗ್ನೇಚರ್ ಸಹ ಹಾಕ್ಸ್ಕೊಂಡು ಬರಬೇಕು. ಅದನ್ನ ಹಾಕ್ಸ್ಕೊಂಡು ಬಂದು ನಮ್ಮ ತಾಲೂಕಲ್ಲಿರುವಂತಹ BO ಆಫೀಸ್ ಇರ್ತಾರಲ್ಲ, ಆ BO ಆಫೀಸರ್ ಹತ್ರ ನಾವು ಸೀಲು ಮತ್ತು ಸಿಗ್ನೇಚರ್ ಹಾಕ್ಸ್ಕೊಂಡು ಇಟ್ಕೊಂಡಿರಿ. ಇದು ಸಹ ಬೇಕಾಗುತ್ತೆ. ಮತ್ತು ರೂರಲ್ ಕೋಟಾ ಸರ್ಟಿಫಿಕೇಟ್ ಬೇಕು. ಈ ರೂರಲ್ ಕೋಟಾ ಸರ್ಟಿಫಿಕೇಟ್ ಏನು ಅಂತಂದರೆ, ಯಾರೆಲ್ಲ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಕನ್ನಡ ಮೀಡಿಯಮಲ್ಲಿ ಓದಿದ್ದು, ಅದು ಸಹ ಗ್ರಾಮೀಣ ಭಾಗದಲ್ಲಿ ಓದಿದರೆ ಅವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಸೊ ಈ ರೂರಲ್ ಕೋಟಾ ಸರ್ಟಿಫಿಕೇಟ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇದಕ್ಕೆ ಅಂತಲೇ 15% ರಿಸರ್ವೇಷನ್ ಇರುತ್ತೆ. ಸೊ ಮತ್ತು ಅಪ್ಲಿಕೇಶನ್ ಫೀಸಿಗೆ ಬಂದಾಗ, ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಈ OBC 2A 2B 3A 3B ಅವರಿಗೆ 500 ಇರುತ್ತೆ. ಮತ್ತು SC ST ಅವರಿಗೆ 250 ಇರುತ್ತೆ. ಔಟ್ಸೈಡ್ ಆಫ್ ಕರ್ನಾಟಕ ಇರ್ತೀರಲ್ಲ ಅವರಿಗೆಲ್ಲ 750 ಇರುತ್ತೆ. ಸೊ ಎಲ್ಲರೂ ಸಹ ಅಪ್ಲೈ ಮಾಡಿ. ಏನೇನು ಸಿಲೆಬಸ್ ಇರುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟು PUCದು ಮತ್ತು ಸೆಕೆಂಡ್ PUCದು ಎರಡರಿಂದನೂ ನಮಗೆ ಕ್ವೆಶನ್ಸ್ ಬರುತ್ತೆ. ಫಸ್ಟ್ ಫಿಸಿಕ್ಸ್ ಇರುತ್ತೆ, ಕೆಮಿಸ್ಟ್ರಿ ಇರುತ್ತೆ, ಮ್ಯಾಥಮೆಟಿಕ್ಸ್ ಇರುತ್ತೆ, ಬಯಾಲಜಿ ಇರುತ್ತೆ. ಈ ಬಯಾಲಜಿ ಬಂದುಬಿಟ್ಟು PCMB ಅವ್ರಿಗೆ ಮಾತ್ರ ಇರುತ್ತೆ. ನೀವು ಯಾರಾದರೂ PCM CS ಇದ್ದೀರಾ ಅಂತಂದರೆ ಅವರಿಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಷ್ಟೇ ಇರುತ್ತೆ. ಮ್ಯಾಕ್ಸಿಮಮ್ ಕ್ವೆಶನ್ಸು NCERT ಟೆಕ್ಸ್ಟ್ ಬುಕ್ಕಿಂದನೇ ಬರುತ್ತೆ. ಸೊ ಎಲ್ಲರೂ ಸಹ ಆದಷ್ಟು NCERT ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಿ. ಮತ್ತು ಎಕ್ಸಾಮ್ ಡೇಟಿಗೆ ಬಂದರೆ, ಎಕ್ಸಾಮ್ ಡೇಟು 23rd ಏಪ್ರಿಲ್ ಮತ್ತು 24th ಏಪ್ರಿಲ್. 23 ಮತ್ತು 24ಗೆ ಎಕ್ಸಾಮ್ ಇರುತ್ತೆ. ಮಾರ್ನಿಂಗ್ ಫಿಸಿಕ್ಸ್ ಇರುತ್ತೆ, ಆಫ್ಟರ್ನೂನ್ ಕೆಮಿಸ್ಟ್ರಿ ಇರುತ್ತೆ. ಮತ್ತು 24th ಅಷ್ಟೇ ಮಾರ್ನಿಂಗ್ ಮ್ಯಾಥ್ಸ್ ಇರುತ್ತೆ, ಆಫ್ಟರ್ನೂನ್ ಬಯಾಲಜಿ ಇರುತ್ತೆ. ಸೊ ನಮಗೆ ಎಕ್ಸಾಮ್ ಬಂದುಬಿಟ್ಟು ಮಲ್ಟಿಪಲ್ ಚಾಯ್ಸ್ ಇರುತ್ತೆ, ಟಿಕ್ಕಿಂಗ್ ಇರುತ್ತೆ, ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಆದಷ್ಟು ಎಲ್ಲರೂ ಸಹ ಎಲ್ಲನೂ ಟಿಕ್ ಮಾಡಿ ಬನ್ನಿ. ನಿಮ್ಮ ಲಕ್ ಚೆನ್ನಾಗಿದ್ದರೆ ಕರೆಕ್ಟ್ ಆಗ್ಬೋದು. ಫೈನಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಎಲ್ಲ ಡಾಕ್ಯುಮೆಂಟ್ಸ್ನೂ ಸಹ ನೀಟಾಗಿ ಇಟ್ಕೊಂಡಿರಿ. ಎಲ್ಲನೂ ಸಹ ಒಂದು PDF ಮಾಡಿ ಇಟ್ಕೊಂಡಿರಿ. ಮತ್ತು ಸ್ಟಡಿ ಸರ್ಟಿಫಿಕೇಟು ಅಷ್ಟೇ, ಏನೇ ಥರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಡೇಟಾ ಎಲ್ಲ ಸಹ ನೀಟಾಗಿ ಎಂಟರ್ ಮಾಡಿ. ಮತ್ತು ಆದಷ್ಟು ಬೇಗ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಎಕ್ಸಾಮ್ಗೆ ಎಲ್ಲರೂ ಸಹ ಚೆನ್ನಾಗಿ ಓದ್ಕೊಳ್ಳಿ, ಎಕ್ಸಾಮ್ನ ಚೆನ್ನಾಗಿ ಮಾಡಿ. ಯಾವುದೇ ಥರ ಗಾಬರಿ ಮಾಡ್ಕೋಬೇಡಿ, ಆರಾಮಾಗಿ ಕೂಲಾಗಿ ಎಕ್ಸಾಮ್ನ ಮಾಡಿ. ಈ ವಿಡಿಯೋಯಿಂದ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.